ಏನಂತಂದ್ರೆ ಪೊಲೀಸರು ಸರಿಯಾಗಿ ಸ್ಪಂದಿಸದೆ ಅವನನ್ನು ಅರೆಸ್ಟು ಮಾಡಿದೆ, ಆ ಸೆಕ್ಷನ್ ಅಲ್ಲಿ ಅಟೆಂಪ್ಟ್ ಮರ್ಡರು ಹಾಕಿದೆ. ಆ ತಾಯಿಗೆ ಏನು ಕಂಪ್ಲೇಂಟ್ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸರಿಯಾಗಿ ಸ್ಪಂದನೆ ಮಾಡದೆ ಇರೋದು ಆ ತಾಯಿಗೆ ಬಹಳ ದೊಡ್ಡ ನೋವು. ಆಮೇಲೆ ಇನ್ನೊಂದು ಏನಂತಂದ್ರೆ ಯಾವ ಸಂತೆ ಮಾರ್ನಳ್ಳಿ ಅಲ್ಲಿ ಸಕ್ಕರೆ ಮಾತೂರು ಆ ಸ್ಟೇಷನ್ ಹೆಣ್ಣು ಮಗಳು ಕಸಿನ ಗಾಡಿ ಕೆಲ್ಸಕ್ಕೆ ಹೋಗೋ ತಾಯಿಗೆ 6-7 ಸಲ ತಲೆ ಕೊಟ್ಟಿದ್ದಾನೆ. ಆಮೇಲೆ ಅನುಮಾನ ಈಗ ಆ ತಾಯಿಗೂ ಈಗ ತಲೆಗೆ ಎಲ್ಲ ಸ್ಟಿಚಸ್ ಹಾಕಿ CT ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ. 7 ಸ್ಟಿಚಸ್ ಹಾಕಿದ್ದಾರೆ ಆ ತಾಯಿಗೆ. ಅವನನ್ನು ಅರೆಸ್ಟ್ ಮಾಡಿಲ್ಲ. ಈಗ ನೀವು 2 ಹೆಣ್ಣು ಮಕ್ಕಳು ಏನಕ್ಕೆ ಬಂದಿದ್ದಾರೆ ನನ್ನ ಹತ್ರ ಅಷ್ಟು ನನಗೆ ನೀವು ತಗೊಂಡು ನನಗೆ ರಿಪೋರ್ಟ್ ಮಾಡಬೇಕು. ನಾನು ಪರ್ಸನಲಿ ನಾನು ನಿಮಗೆ ಕಮಿಷನಿಂದ ಲೆಟರ್ ಹಾಕ್ತೀನಿ. ಹೋಗಬೇಡಿ, ಮುಂದೆ ಹೋಗಬೇಡಿ. ಮೇಡಮ್ 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 ನೀವು ಡಾಕ್ಟ್ರು ಎಲ್ಲರೂ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ನಾವು ಲೇಬರ್ ವಾರ್ಡಲ್ಲಿ ಎಲ್ಲ ಕಡೆ ನಾವು ವಿಚಾರಿಸಿದಾಗ ಡಾಕ್ಟರ್ ಸ್ಪಂದನೆಯಲ್ಲಿ ಏನೂ ಕಡಿಮೆ ಇಲ್ಲ. ಅಥವಾ ಈಗ ಪೇಷಂಟ್ ಮಗು ಹುಟ್ಟಿದಾಗ ದುಡ್ಡು ತಗೊಳ್ಳೋದು ಇದೆಲ್ಲ ಜಾಸ್ತಿ ಅಂತ ಯಾವಾಗಲೂ ಸರ್ಕಾರಿ ಆಸ್ಪತ್ರೆಗಳ ಮೇಲೆಲ್ಲ ದೂರಿದೆ. ಆ ಥರದ್ದು ಯಾವುದೂ ಅಲ್ಲಿ ಕಂಪ್ಲೇಂಟ್ ಬರಲಿಲ್ಲ. ಮತ್ತೇನಂತಂದರೆ ಫಸ್ಟ್ ಪೇಷಂಟ್ ಹೊರಗಡೆ ಬಂದ್ಕೊಟ್ಟು ಔಷಧಿಗಳು ಅಂತ ಹೇಳೋದು. ಆಮೇಲೆ ಒಳಗಡೆ ಏನಂತಂದರೆ ಹಾಸಿಗೆಗಳ ಮೇಲೆಲ್ಲ ಬೆಡ್ಶೀಟ್ ಆಗಲಿ, ಪಿಲ್ಲೋಗಳಾಗಲಿ ಅಥವಾ ಟಾಯ್ಲೆಟ್ ರೂಮ್ಗಳಲ್ಲಿ ಸಿಂಕ್ಗಳ ವರ್ಕಿಂಗ್ ಆಗಲಿ ಎಲ್ಲ ಅಲ್ಲಲ್ಲೇ ಇರ್ತಿತ್ತು. ಮತ್ತು RO ಇನ್ಸ್ಟಾಲ್ಡ್ ಆಗಲು ಅದು ವರ್ಕ್ ಆಗ್ತಾ ಇಲ್ಲ. ಬಟ್ ಬೇರೆ 2 ಫಿಲ್ಟ್ರ್ ಇಟ್ಟಿದ್ದು, ಆ ಫಿಲ್ಟ್ರು ತುಂಬಾ ಗಲೀಜು. ಅಥವಾ ಮೇಂಟೆನೆನ್ಸ್ ಸ್ವಲ್ಪ ಸ್ವಚ್ಛತೆ ಎಲ್ಲ ಕಡಿಮೆ ಇತ್ತು. ಮತ್ತು ಅದಕ್ಕೆ ಹೆಚ್ಚಾಗಿ ಏನಂತಂದರೆ ಅಲ್ಲಿ D ಗ್ರೂಪ್ ಎಂಪ್ಲಾಯೀಸು ಇವ್ರಿಗೆಲ್ಲರಿಗೂ ಈ ಔಟ್ಸೋರ್ಸ್ ಏಜೆನ್ಸಿಯವರು ದುಡ್ಡು ಕರೆಕ್ಟಾಗಿ ಆಗ್ತಾ ಇಲ್ಲ. PHCಗಳಲ್ಲಿ ಯೂಶ್ವಲಿ PF ಮತ್ತು ESI ಎರಡನ್ನೂ ಕಟ್ ಮಾಡಿ ಕೊಡಬೇಕು. ಅದನ್ನು ಸಹ ಕಟ್ ಮಾಡಿದ್ರೆ ಹೆಂಗೆ ಬೇಕೋ ಹಂಗೆ ಆಗ್ತಾ ಇರೋದು. ಆ್ಯಕ್ಚುಲಿ PF ESI ಅವ್ರು ಕಟ್ ಮಾಡಿ ಕೊಡಲಿಲ್ಲ ಅಂತಂದರೆ ಈಗ ಸರ್ಕಾರದ ಅಡ್ಮಿನ್ ಇರ್ತಾರೆ, ಅಂದರೆ ವೈದ್ಯಕೀಯ ಅಡ್ಮಿನ್, ಅವ್ರಿಗೆ ಹಣ ಪಾಸ್ ಮಾಡಬೇಕಿರುತ್ತೆ. ಅವ್ರು ಅಲ್ಲೇ ನಿಲ್ಲಿಸ್ಬೇಕು. ಆ್ಯಕ್ಚುಲಿ ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇರೋ D ಗ್ರೂಪ್ ಎಂಪ್ಲಾಯಿಗಳಿಗೆ ದುಡ್ಡು ಹಾಕಲಿಲ್ಲ ಅಂತಂದರೆ ESI PF ಕಟ್ ಮಾಡಿ